ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಗೋವಾದ ಗೋಪಾಲ್ ಪಾಟೀಲ್ ರವರು ಅವರಿಗಾದಂತಹ ಐಶ್ವರ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾನು ಬಹಳ ಸಮಯದಿಂದ ಭಗವದ್ ಧರ್ಮದಲ್ಲಿದ್ದೇನೆ. ಮೊದಲೆಲ್ಲ ಗಮನವು ಸೇವೆಯ ಮೇಲಿತ್ತು ಮತ್ತು ಐಶ್ವರ್ಯ ಸೃಷ್ಟಿಯ ಮೇಲೆ ಅಷ್ಟೊಂದು ಗಮನವಿರಲಿಲ್ಲ. ಆದರೆ ಈಗ ನಾವು ಸಂಪತ್ತಿನ ಸೃಷ್ಟಿಯ ಮೇಲೂ ಗಮನವಿಡಬೇಕೆಂದು ನಾನು ಒನ್ನೆಸ್ನಿಂದ ಅರಿತ ಮೇಲೆ ನಾನು ಪ್ರಾರಂಭದಿಂದ ಒಂದು ವ್ಯವಹಾರವನ್ನು ಸೃಷ್ಟಿಸಲು ಪ್ರಾರಂಭಿಸಿದೆ. ಆದರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ದಾಖಲೆಗಳು ಮತ್ತು ಸಿಬಿಲ್ ಸ್ಕೋರ್ಗಳು ಹೇಗಿತ್ತೆಂದರೆ ನನಗೆ ಯಾವುದೇ ಸಾಲವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ನಂತರ ಸಹಸ್ರನಾಮ ಹೋಮಕ್ಕೆ ಹೋದೆ. ಕಲ್ಕಿ ಆಜ್ಞೆಯ ಸಮಯದಲ್ಲಿ ನನ್ನ ದೀರ್ಘಕಾಲೀನ ಗುರಿಗಳನ್ನು ವಿವರಿಸುತ್ತಿದ್ದೆ. ಆಗ ನನಗೆ ಅದರ ಬದಲು ತಕ್ಷಣದ ಅಲ್ಪಾವಧಿಯ ನೆರವೇರಿಕೆಗಾಗಿ ಕೇಳಲು ಹೇಳಲಾಯಿತು. ಹಾಗಾಗಿ ನಾನು 3 ದಿನಗಳಲ್ಲಿ ಮನೆಯನ್ನು ತಲುಪುವಷ್ಟರಲ್ಲಿ ನನ್ನ ಸಾಲದ ಅರ್ಜಿಯು ಮಂಜೂರಾಗಿರಬೇಕೆಂದು ಕೇಳಿಕೊಂಡೆ. ಪವಾಡ ಸದೃಶವಾಗಿ ನಾನು ಕೇಳಿಕೊಂಡಂತೆ ಸಾಲದ ಅರ್ಜಿಯು ಸರಿಯಾಗಿ 3 ದಿನಗಳಲ್ಲಿ ಮಂಜೂರಾಗಿತ್ತು. ಶ್ರೀ ಪರಂಜ್ಯೋತಿಯ ಅನುಗ್ರಹದಿಂದ ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇಂಡಸ್ಟ್ರಿಯಲ್ಲಿ ವ್ಯವಹಾರವನ್ನು ಸ್ಥಾಪಿಸಲು ಸಾಧ್ಯವಾಯಿತು. ಪರಮಕರುಣ ಪರಂಜ್ಯೋತಿಗೆ ಧನ್ಯವಾದಗಳು. ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ.